ಚಿಕ್ಕನಾಯಕನಹಳ್ಳಿಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ 2026ಕ್ಕೆ ಚಾಲನೆ. ಚಿಕ್ಕನಾಯಕನಹಳ್ಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರೋಟರಿ ಕ್ಲಬ್ನ ಸಹಯೋಗದಲ್ಲಿ ಆಯೋಜಿಸಲಾದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ 2026ಕ್ಕೆ ಚಿಕ್ಕನಾಯಕನಹಳ್ಳಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿ.ಬಿ. ಅವರು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಅಧಿಕೃತ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸುರೇಶ್ ಬಾಬು ಸಿ.ಬಿ. ಪೋಲಿಯೋ ಮುಕ್ತ ಭಾರತ ನಮ್ಮೆಲ್ಲರ ಸಂಕಲ್ಪವಾಗಿದೆ. 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಈ ಮಾರಕ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪೋಷಕರು ಯಾವುದೇ ಮಗುವು ಲಸಿಕೆಯಿಂದ ವಂಚಿತರಾಗದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಕರೆ ನೀಡಿದರು. ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿಗಳು ಹಾಗೂ ತಾಲ್ಲೂಕು ಪೋಲಿಯೋ ನೋಡಲ್ ಅಧಿಕಾರಿಗಳಾದ ಡಾ. ರವೀಂದ್ರ ನಾಯಕ್ ಮಾತನಾಡಿ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಕ್ರಿಯ ಸಹಭಾಗಿತ್ವ ಅತ್ಯಂತ ಅಗತ್ಯವಾಗಿದೆ. ಪ್ರತಿಯೊಬ್ಬರೂ ಅಭಿಯಾನಕ್ಕೆ ಕೈಜೋಡಿಸಿದಾಗ ಮಾತ್ರ ಪೋಲಿಯೋ ನಿರ್ಮೂಲನೆಯ ಗುರಿ ಸಾಧಿಸಲು ಸಾಧ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರವರು, ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ತಾಲ್ಲೂಕು ಆರೋಗ್ಯಾಧಿಕಾರಿಗಳು, ರೋಟರಿ ಟ್ರಸ್ಟ್ ಅಧ್ಯಕ್ಷರು, ರೋಟರಿ ಸಂಸ್ಥೆಯ ಕಾರ್ಯದರ್ಶಿಗಳು, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ 2026ಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಇವತ್ತು ಒಂದು ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ 2 ಹನಿ ಏನು ಹುಟ್ಟಿದ ಮಗುವಿನಿಂದ 5 ವರ್ಷದೊಳಗಡೆ 2 ಹನಿ ಲಸಿಕೆಯನ್ನು ಹಾಕಿಸ್ಬೇಕು ಅಂತಕ್ಕಂಥ ತೀರ್ಮಾನ ಇವತ್ತು ರಾಷ್ಟ್ರ ಮಟ್ಟದಿಂದ ಎಲ್ಲ ಕಡೆಯೂ ಕೂಡ ಒಂದೇ ದಿನ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ. ಎಲ್ಲೂ ಕೂಡ ಈ ಒಂದು ಕುಷ್ಠರೋಗ ಇದು ಪೋಲಿಯೋ ಮುಕ್ತ ಮಕ್ಕಳನ್ನು ಮಾಡಬೇಕು, ಮುಂದಿನ ರಾಷ್ಟ್ರವನ್ನು ಆ ಥರ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರಾದ್ಯಂತ ಇವತ್ತು ಪೋಲಿಯೋ ಮುಕ್ತ ದಿನವನ್ನಾಗಿ ಆಚರಿಸ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಸುಮಾರು 12,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವತ್ತು ಈ ಒಂದು ಪೋಲಿಯೋ ಲಸಿಕೆಯನ್ನು ಹಾಕೋ ಕಾರ್ಯಕ್ರಮ 3 ದಿನಗಳಲ್ಲಿ ಹಮ್ಮಿಕೊಂಡಿದೆ. ಸುಮಾರು 87 ಕೇಂದ್ರಗಳಲ್ಲಿ ಇವತ್ತು ಮಕ್ಕಳಿಗೆ ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳೋಂಥ ವ್ಯವಸ್ಥೆನ ಇವತ್ತು ಸರ್ಕಾರ ಮಾಡಿದೆ. ಖಂಡಿತ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾರೇ ಆಗಲಿ, ಅಲ್ಲಿರ್ತಕ್ಕಂಥ ನಮ್ಮ ಅಂಗನವಾಡಿ ಆಶಾ ವರ್ಕರ್ಸ್ ಇರ್ಬೋದು, ಏನು ಗ್ರಾಮೀಣ ಮಟ್ಟದಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರಿರ್ಬೋದು, ಅವ್ರ ಮುಖಾಂತರ ಹಾಕ್ಸ್ಕೊಳ್ಳೋವಂಥದ್ದಾಗಲಿ, ಪಟ್ಟಣದಲ್ಲೂ ಕೂಡ ನಮ್ಮ ಪುರಸಭೆಯ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ನೀಡ್ತಕ್ಕಂಥದ್ದು ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂದರೆ, ಖಂಡಿತ ನಾವೆಲ್ಲ ಹುಟ್ಟೋ ಮಕ್ಕಳಲ್ಲೇ ನಾವು ಅವರಿಗೆ ಆರೋಗ್ಯವಂತವಾಗಿ ಅವ್ರನ್ನೆಲ್ಲರೂ ಕೂಡ ಬೆಳೆಸಿದ್ರೆ, ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ಲಸಿಕೆಗಳನ್ನ, ಚುಚ್ಚುಮದ್ದುಗಳನ್ನ ಹಾಕ್ಸಿದ್ರೆ ಖಂಡಿತ ಮುಂದೆ ಅವರಿಗೆ ಯಾವುದೇ ಒಂದು ರೋಗ ರುಜಿನ ಇಲ್ಲದ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ನಾವು ಇವತ್ತೆಲ್ಲ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಇವತ್ತು ಪೋಲಿಯೋ ಯಾವ ರೀತಿ ಅಟ್ಯಾಕ್ ಆಗ್ತದೆ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಕೇಳಿದಾಗ ಖಂಡಿತ ಇವತ್ತು ಮಕ್ಕಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಈ ಥರ ಮಕ್ಕಳಿಗೆ ಈ ಒಂದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆಗಳಾಗಲ್ಲ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ನಾವಿವತ್ತು ನಮ್ಮಲ್ಲೊಬ್ಬರು ಆನಂದ್ ಅಂತ ಏನು ಇದು ಮೊಬಿಲಿಟಿ ಇಂಡಿಯಾ ಸಂಸ್ಥೆಯವರು ಕೂಡ ಸಾಕಷ್ಟು ಇದಕ್ಕೆ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅವರು ಖಾಸಗಿಯವರಾದರೂ ಕೂಡ ಒಂದು ಏನೂ ಖರ್ಚಿಲ್ಲದ ರೀತಿಯಲ್ಲಿ ಮಕ್ಕಳಿಗೆ ಕೇಂದ್ರಗಳನ್ನ ಇಲ್ಲಿ ತೆರೆದು ಇವತ್ತು ಅಂಥ ಮಕ್ಕಳಿಗೆ ಏನು ಓನಾಗಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಬೇಕಾದಂಥ ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು, ಮಾಹಿತಿಗಳು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಅಂಗನವಾಡಿಯವರು ಎಲ್ಲ ಜೊತೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಪೋಷಕರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಎಲ್ಲೋ ನಮ್ಮ ಆಸ್ತಿಯೆಲ್ಲ ಬೇರೆಯವ್ರ ಪಾಲಾಗ್ಬಿಡುತ್ತೇನೋ ಅಂತ ಅಲ್ಲಲ್ಲೇ ಅಕ್ಕನ ಮಗಳನ್ನ ಇವ್ರನ್ನೆಲ್ಲ ಮದುವೆ ಆಗ್ತೀವಲ್ಲ, ಇದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅನುವಂಶಕಾರ್ಯ. ಅದರಿಂದ ಏನಾಗ್ತದೆ, ಮಕ್ಕಳಲ್ಲಿ ಬೇರೆ ಬೇರೆ ರೀತಿ ಈ ಥರ ಒಂದು ಊನುಗಳಾಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಒಂದೇ ರಕ್ತ ಸಂಬಂಧದಲ್ಲಿ ನಾವೇನಾದರೂ ಕೂಡ ಸಂಬಂಧಗಳನ್ನ ಮದುವೆಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡಿದ್ರೆ ಖಂಡಿತ ಅದು ಕೂಡ ಈ ಥರ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಆದ್ದರಿಂದ
ಇವತ್ತು ಎಲ್ಲದನ್ನು ಕೂಡ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸಂಬಂಧಗಳನ್ನು ಬೆಳೆಸೋದ್ರ ಅದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ರ ಜೊತೆಯಲ್ಲಿ ಮಕ್ಕಳಿಗೆ ಯಾರಿಗೂ ಕೂಡ ಪೋಲಿಯೋ ಅಟ್ಯಾಕ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಜವಾಬ್ದಾರಿ. ಮತ್ತು ಯಾವುದೇ ಆಗಲಿ ಕುಷ್ಠರೋಗ ಇರ್ಬೋದು, ಕುಷ್ಠರೋಗ ಈಗಾಗಲೇ ನಾನು ಡಾಕ್ಟ್ರನ್ನ ಕೇಳಿದೆ, ನಮ್ಮಲ್ಲಿ ಕುಷ್ಠರೋಗ ಕ್ಷಯ ರೋಗ ಇವೆಲ್ಲ, ಕುಷ್ಠರೋಗ ಒಬ್ಬರಿಗೆ ಯಾರಿಗೋ ಚಿಕ್ಕನಾಯಕನಲ್ಲಿದೆ ಅಂತಕ್ಕಂಥದ್ದು ಹೇಳಿದ್ರು. ಅದಕ್ಕೂ ಕೂಡ ಚಿಕಿತ್ಸೆ ಎಲ್ಲ ಇವತ್ತು ಕೊಡ್ತಾ ಇದ್ದಾರೆ. ಖಂಡಿತ ಕ್ಷಯ ರೋಗ ಇವೆಲ್ಲ ಬರ್ತಕ್ಕಂಥದ್ದು, ಅಸ್ತಮಾ ಇವೆಲ್ಲ ನಾವು ನಮ್ಮ ಪರಿಸರ ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ಇಟ್ಕೊಂಡ್ರೆ ಇವೆಲ್ಲ ಇವೆಲ್ಲ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸಮಾಜವನ್ನು ಒಂದು ಒಳ್ಳೆಯ ಹಾದಿನಲ್ಲಿ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಜೊತೆಯಲ್ಲಿ ಇವತ್ತು ನಾಯಿಗಳ ಹಾವಳಿಗಳು ಕೂಡ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಅವಕ್ಕೂ ಕೂಡ ಲಸಿಕೆ ಆಗ್ತಕ್ಕಂಥ ಕೆಲಸನ ಕಳೆದ ಕೆಲವು ದಿನಗಳಿಂದ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಇವತ್ತು ಪ್ರಾಣಿದಯಾ ಸಂಘದವರು ಕೂಡ ಇದಕ್ಕೆ ಸಹಕರಿಸಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಪರಿಸರನ ಉಳಿಸ್ಕೊಳ್ಳೋದ್ರ ಜೊತೆಯಲ್ಲಿ ನಮ್ಮ ಮಕ್ಕಳ ಆರೋಗ್ಯನೂ ಕೂಡ ನಾವು ಉತ್ತಮ ರೀತಿಯಲ್ಲಿ ಅವರ ಬೆಳವಣಿಗೆಗಳು, ಅವರ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇವತ್ತು ಲಸಿಕೆಗಳನ್ನ ಹಾಕ್ಸೋದು, ಕಾಲಕ್ಕೆ ಸರಿಯಾಗಿ ಲಸಿಕೆಗಳನ್ನು ಹಾಕ್ಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಇದನ್ನು ತುಂಬ ಮನಸ್ಸಿನಿಂದ ಉದ್ಘಾಟನೆ ಮಾಡಿ ಮಕ್ಕಳ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಚಿಂತನೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಮಕ್ಕಳಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.